ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಈ ಪೂಜೆ ವಿಶೇಷವಾದಂತಹ ಪೂಜೆ, ಹಾಗೆಯೇ ವಿಶೇಷ ಫಲವನ್ನು ಕೊಡುವಂಥ ಮಂತ್ರ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರಬೇಕು ಅಂತಂದರೆ ಸರ್ವ ಕಾರ್ಯಕ್ಕೆ ಸಿದ್ಧಿಯಾಗುವಂಥ ಈ ಮಹಾಲಕ್ಷ್ಮಿ ಪೂಜೆನ ಮಾಡ್ಕೋಬೇಕು. ಎಲ್ಲ ಒಳ್ಳೊಳ್ಳೆ ಕೆಲಸಕ್ಕೂ ಕೂಡ ಈ ಪೂಜೆ, ಈ ಮಂತ್ರದಿಂದ ಸಿದ್ಧಿ ಆಗುತ್ತೆ. ನಿಮ್ಮ ಏನೇ ಕಷ್ಟಗಳಿದ್ರು ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಕೂಡ ತುಂಬಾ ಮಹತ್ವರವಾದ ಅದ್ಭುತವಾದ ಒಂದು ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದು ಮಹಾಲಕ್ಷ್ಮಿಯ ಪೂಜೆ. ಈ ಒಂದು ಪೂಜೆನ ಎಷ್ಟು ದಿವಸ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲನೂ ಕೂಡ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಈ ಲಕ್ಷ್ಮೀ ಪೂಜೆ ಸರ್ವಕಾರ್ಯ ಸಿದ್ಧಿಗಾಗಿ ಮಾಡುವಂಥ ಪೂಜೆ. ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತಲ್ವ, ನಾವು ಮಾಡುವಂಥ ಒಳ್ಳೊಳ್ಳೆ ಕೆಲಸದಲ್ಲೂ ಕೂಡ ನಮಗೆ ಆ ಕಾರ್ಯ ಸಿದ್ಧಿ ಆಗಬೇಕು ಅಂತ. ಅದಕ್ಕೋಸ್ಕರ ಸರ್ವ ಕಾರ್ಯಕ್ಕೆ ಸಿದ್ಧಿ ಆಗುವಂಥ ಪೂಜೆ ಅದು ಲಕ್ಷ್ಮೀ ಪೂಜೆ. ಈ ಪೂಜೆನ ಮಾಡಿಕೊಂಡು ಈ ಮಂತ್ರವನ್ನು ಹೇಳಿಕೊಂಡು 48 ದಿವಸ ಮಾಡಬೇಕಾಗುತ್ತೆ. ಮತ್ತು ಇದೇ ವಿಡಿಯೋ ಕೊನೆಯಲ್ಲೂ ಕೂಡ ತಿಳಿಸಿದ್ದೀನಿ ಮಂತ್ರವನ್ನು, ಅದನ್ನು 21 ಸಲ ಹೇಳ್ಕೋಬೇಕು. ನಿಮ್ಗೆ ಯಾವುದೇ ತೊಂದರೆ ಇದ್ದರೂ, ಯಾವುದೇ ಕಷ್ಟ ಇದ್ದರೂ, ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಪೂಜೆನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಕಲ್ಲೂರು ಮಹಾಲಕ್ಷ್ಮಿ ಫೋಟೋನ ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ರೆ ಅದನ್ನೇ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲ ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅಂತ ಅಂದರೆ ಸಾಧ್ಯ ಆದರೆ ನೀವು ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಕಲ್ಲೂರು ಮಹಾಲಕ್ಷ್ಮಿ ಫೋಟೋ ಸಿಗುತ್ತೆ. ಅದನ್ನು ನೀವು ಪ್ರಿಂಟೌಟ್ ತೆಗೆಸ್ಕೊಂಡು ಫೋಟೋನ ಮಾಡಿಸ್ಕೋಬೋದು. ಇಲ್ಲ ಆಗಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಮಹಾಲಕ್ಷ್ಮಿ ಫೋಟೋ ಇದೆಯೋ ಆ ಫೋಟೋಗೆ ನೀವು ಪೂಜೆನ ಮಾಡ್ಕೋಬೋದು. ತುಂಬಾ ಒಂದು ವಿಶೇಷವಾದ ಪೂಜೆ, ಹಾಗೆ ವಿಶೇಷ ಫಲವನ್ನು ಕೊಡುವಂಥ ಮಂತ್ರ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ. ಸರ್ವ ಕಾರ್ಯ ಅಂದ್ರೇ ಎಲ್ಲ ಒಳ್ಳೊಳ್ಳೆ ಕೆಲಸಕ್ಕೂ ಕೂಡ ಈ ಪೂಜೆ, ಈ ಮಂತ್ರದಿಂದ ಸಿದ್ಧಿಯಾಗುತ್ತೆ. ನಿಮ್ಮ ಏನೇ ಕಷ್ಟಗಳಿದ್ರು ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ತೀನಿ. ಮೊದಲನೇದಾಗಿ ನೀವು ಯಾವ ಜಾಗದಲ್ಲಿ ನೀವು ಪೂಜೆನ ಮಾಡ್ತಿರೋ ಅಲ್ಲಿ ಫೋಟೋನ ಇಟ್ಕೊಂಡು ಪೂಜೆನ ಮಾಡ್ಬೋದು. ಆದಷ್ಟು ದೇವ್ರ ಮನೆಯಲ್ಲಿ ದೇವ್ರ ಕಟ್ಟೆ ಮೇಲೆ ಪೂಜೆ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಜಾಗ ಇಲ್ಲ ಅಂತ ಅನ್ನೋರು ಕೆಲವ್ರಿಗೆ ಅನುಕೂಲ ಇರೋದಿಲ್ಲ. ಆಗಿದ್ದಾಗ ಮಾತ್ರ ನೀವು ಜಾಗನ ನೋಡಿಕೊಂಡು, ಹಾಲಾದರೂ ಪರವಾಗಿಲ್ಲ, ಒಂದು ಕಡೆ ಜಾಗವನ್ನು ನೋಡ್ಕೊಂಬಿಟ್ಟು ಪೂರ್ವಾಭಿಮುಖವಾಗಿ ಅಂದರೆ ನೀವು ಪೂರ್ವಕ್ಕೆ ಮುಖ ಮಾಡಿಕೊಂಡು ನೋಡಿಕೊಂಡು ಪೂಜೆನ ಮಾಡ್ಕೋಬೇಕು. ಒಂದು ಜಾಗವನ್ನು ನೀರು ಹಾಕ್ಬಿಟ್ಟು ಒರೆಸ್ಕೊಂಬಿಟ್ಟು ರಂಗೋಲಿನ ಹಾಕ್ಕೊಂಡು ಅಲ್ಲಿ ಮಣೆನ ಹಾಕ್ಕೊಂಡು ಫೋಟೋ ಇಟ್ಕೊಳ್ಳಿ. ಅರಿಶಿನ ಕುಂಕುಮ ಇಟ್ಕೋಬೇಕು. ಹೂವು, ಗೆಜ್ಜೆ ವಸ್ತ್ರ 18+2 ಈ ಥರ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. 2 ತುಪ್ಪದ ದೀಪನ ರೆಡಿ ಮಾಡಿಟ್ಕೊಳ್ಳಿ. ಆರತಿ ಇಟ್ಕೋಬೇಕು, ಹಾಗೆ ತುಪ್ಪದ ಒಂದು ದೀಪನ ಇಟ್ಕೋಬೇಕು. ತುಪ್ಪದ ದೀಪನ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ನೈವೇದ್ಯಕ್ಕೆ ಹಣ್ಣು, ಕಾಯಿ, ಹಾಲು, ಸಕ್ಕರೆ ಅಥವಾ ಹುರ್ಗಡ್ಲೆ ಮತ್ತು ಸಕ್ಕರೆ ಇಟ್ಕೋಬೋದು. ಇದರಲ್ಲಿ ನಿಮಗೆ ಯಾವುದಾಗುತ್ತೋ ಅದನ್ನು ಇಟ್ಕೋಬೋದು. ಹುರ್ಗಡ್ಲೆ ಸಕ್ಕರೆ ಇಟ್ಟರೆ ತುಂಬಾ ಒಳ್ಳೆಯದು. ಆ ಮಹಾಲಕ್ಷ್ಮಿ ತಾಯಿಗೆ ತುಂಬಾ ಪ್ರೀತಿಕರವಾದ ನೈವೇದ್ಯ ಅಂತ ಅಂದರೆ ಹುರ್ಗಡ್ಲೆ ಮತ್ತು ಸಕ್ಕರೆ. ಇದಿಷ್ಟು ಪೂಜೆಗೆ ಸಿದ್ಧತೆನ ಮಾಡ್ಕೋಬೇಕು. ದೇವ್ರಿಗೆ ದೀಪ ಹಚ್ಬಿಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಈ ಒಂದು ಪೂಜೆನ ನೀವು ಶುಕ್ರವಾರದಿಂದ ಶುರು ಮಾಡ್ಕೋಬೋದು. ಯಾವುದೇ ಶುಕ್ರವಾರ ಆದರೂ ಪರವಾಗಿಲ್ಲ, ನೀವು ಶುರು ಮಾಡ್ಕೋಬೋದು. ತುಂಬಾ ಶ್ರೇಷ್ಠವಾದದ್ದು, ಯಾಕಂದರೆ ಮಹಾಲಕ್ಷ್ಮಿ ವಾರ ಅಂತ ಹೇಳ್ತೀವಿ. ಹಾಗಾಗಿ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಶುರು ಮಾಡ್ಕೋಬೇಕು. ತುಂಬಾ ಶ್ರೇಷ್ಠವಾದದ್ದು. ಇನ್ನೂ ಈ ಪೂಜೆಯನ್ನು ಶುರು ಮಾಡ್ಕೊಂಡ್ಮೇಲೆ ಊರಿಗೆ ಹೋಗೋದು ಇದೆಲ್ಲ ಮಾಡಬಾರ್ದು. ಅಂದರೆ ಎಲ್ಲಾದರೂ ಫಂಕ್ಷನ್ ಇದೆ, ಊರಿಗೆ ಹೋಗಬೇಕು ಆ ಥರ ಏನಾದರೂ ಇದ್ದರೆ ನೀವು ಪೂಜೆನ ಪ್ರಾರಂಭ ಮಾಡಬೇಡಿ. ಅಲ್ಲಿಂದ ಬಂದ ಮೇಲೆ ಬೇಕಾದ್ರೆ ನೀವು ಶುರು ಮಾಡ್ಕೋಬೋದು. ಯಾಕೆಂದರೆ ಇದು 48 ದಿವಸ ಕಂಟಿನ್ಯೂಸ್ ಆಗಿ ಪೂಜೆನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ದಿನವೂ ಕೂಡ ಮಿಸ್ ಮಾಡೋಂಗಿಲ್ಲ. ಇಲ್ಲೂ ಹೋಗೋದಿಲ್ಲ, ಏನೂ ತೊಂದರೆ ಇಲ್ಲ, ಮನೆಯಲ್ಲೇ ಇರ್ತೀವಿ ಅಂತ ಅಂದರೆ 48 ದಿನ ಬಿಡ್ದಂಗೆ ಪೂಜೆನ ಮಾಡ್ಕೊಳ್ಳಿ. ನೀವು ಮಧ್ಯದಲ್ಲಿ ಏನಾದರೂ ತಪ್ಪಿದ್ರೆ ದಿನವನ್ನು ಆ 4 ದಿನಗಳು ಬಿಟ್ಬಿಟ್ಟು 5ನೇ ದಿನದಿಂದ ನೀವು ಮತ್ತೆ ತಲೆ ಸ್ನಾನ ಮಾಡಿಕೊಂಡು ಪೂಜೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನು ಕೆಲಸ ಆಗಬೇಕು ಅಂತ ಇದೆಯೋ ಅದನ್ನು ಹೇಳ್ಕೊಳ್ಳಿ. ಇಂಥ ಕಾರ್ಯ ಆಗಬೇಕು ತಾಯಿ ಅಂತ ಹೇಳ್ಕೊಂಡು
ಹೂವನ್ನ ಮತ್ತು ಅಕ್ಷತೆನ ದೇವಿ ಮುಂದೆ ಹಾಕಬೇಕು. ಮೊದಲನೇ ದಿನ ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಸಂಕಲ್ಪ ಮಾಡಿಕೊಂಡ್ರೆ ಸಾಕು. ಮೊದಲನೇ ದಿನ ಮಾತ್ರ ಸಂಕಲ್ಪ ಮಾಡ್ಕೋಬೇಕು. 48 ದಿನ ನೀವು ಪೂಜೆನ ಮಾಡ್ಕೋಬೇಕಾಗುತ್ತೆ. 21 ಸಲ ಈ ಮಂತ್ರವನ್ನು ಹೇಳ್ಕೋಬೇಕು. ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದರೆ, ನೀವು ಫೋಟೋ ಇಟ್ಕೊಂಡಿರ್ತೀರಲ್ವಾ, ಆ ಫೋಟೋನ ನೀಟಾಗಿ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನ ಇಟ್ಬಿಟ್ಟು ಆಮೇಲೆ ತುಪ್ಪದ ದೀಪ ಹಚ್ಚಬೇಕು. ನೈವೇದ್ಯ ಎಲ್ಲ ಜೋಡಿಸ್ಬಿಟ್ಟು ದೀಪ ಹಚ್ಚಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆಮೇಲೆ ಲಕ್ಷ್ಮೀ ಅಷ್ಟೋತ್ತರವನ್ನು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ದೇವಿಯ ಹಾಡುಗಳು ಬಂದರೆ ಅದನ್ನು ಕೂಡ ಹೇಳ್ಕೊಬೋದು. ಆಮೇಲೆ ನೈವೇದ್ಯವನ್ನು ಮಾಡಬೇಕು. ಕೊನೆಯದಾಗಿ ಆರತಿಯನ್ನು ಮಾಡಬೇಕು. ನೀವು ಸಿಂಪಲ್ಲಾಗಿ ಹೇಗೆ ನೀವು ಪೂಜೆ ಮಾಡ್ತೀರೋ ಅದೇ ರೀತಿಯೇ ಪೂಜೆನ ಮಾಡ್ಕೊಳ್ಳಿ. ಕೊನೆಯಲ್ಲಿ ಭಕ್ತಿಯಿಂದ ಆ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಕೈಯಲ್ಲಿ ಮಂತ್ರಾಕ್ಷತೆ ಹೂವನ್ನ ಇಟ್ಕೊಂಡ್ಬಿಟ್ಟು 21 ಸಾಲಿ ಈ ಮಂತ್ರವನ್ನು ಹೇಳ್ಕೋಬೇಕು. ಆಮೇಲೆ ಮಂತ್ರ ಎಲ್ಲ ಮುಗಿದ ಮೇಲೆ ಮಂತ್ರಾಕ್ಷತೆ ಮತ್ತು ಹೂವನ್ನ ಲಕ್ಷ್ಮೀ ದೇವಿಯ ಪಾದದ ಹತ್ರ ಸಮರ್ಪಣೆ ಮಾಡಬೇಕು. ಆನಂತರ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಈಗ ಸರ್ವಕಾರ್ಯ ಸಿದ್ಧಿಗಾಗಿ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ. ಈ ಮಂತ್ರವನ್ನು ಸರ್ವಕಾರ್ಯ ಸಿದ್ಧಿಗಾಗಿ ಹೇಳುವಂಥದ್ದು 21 ಸಾಲಿ ಹೇಳುವಂಥದ್ದು. ದಿನನಿತ್ಯ ಹೇಳಬೇಕು. ಸಂಜೆ ಹೇಳ್ಬೋದಾ ಅಥವಾ ಬೆಳಗ್ಗೆ ಹೇಳ್ಬೋದಾ ಅಂತೆಲ್ಲ ಕೇಳಬೇಡಿ. ಯಾವಾಗ ಪೂಜೆ ಮಾಡ್ತೀರೋ ಅಂದರೆ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಶ್ರೇಷ್ಠ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡ್ರೆ ಅಷ್ಟು ಉತ್ತಮ ಅಂತ ಹೇಳ್ತೀನಿ. ನಮಗೆ ಸಮಯ ಆಗೋದಿಲ್ಲ ಅಂತ ಅನ್ನೋರು ನೀವು ಬ್ರಾಹ್ಮಿ ಮುಹೂರ್ತ ಆದಮೇಲೆ ಕೂಡ ನೀವು ಪೂಜೆನ ಮಾಡ್ಕೋಬೋದು. ಪೂಜೆನ ಮಾಡಿದ ಮೇಲೇ ಆರತಿ ಅದಾದ ತಕ್ಷಣವೇ ನೀವು ಮಂತ್ರವನ್ನು ಶುರು ಮಾಡ್ಕೊಳ್ಳಿ. 21 ಸಾಲಿ ಹೇಳ್ಕೋಬೇಕು ಈ ಒಂದು ಮಂತ್ರವನ್ನು. ನೀವು ಬೆಳಗ್ಗೆ ಹೇಳಿದ್ರು ಕೂಡ 21 ಸಾಲಿ ಹೇಳ್ಕೋಬೇಕು. ಸಂಜೆ ಹೇಳಿದ್ರು ಕೂಡ 21 ಸಾಲಿ ಹೇಳ್ಕೊಳ್ಳೇಬೇಕು. ಇದಿಷ್ಟು ಕಲ್ಲೂರು ಮಹಾಲಕ್ಷ್ಮಿಯ ಅದ್ಭುತವಾದ ಕಾರ್ಯಸಿದ್ಧಿ ಪೂಜೆ ಮತ್ತು ಮಂತ್ರ. 48 ದಿನದ ಪೂಜೆ ಹಾಗೆ ಮಂತ್ರವನ್ನು ಸಹ ತಿಳಿಸಿದ್ದೀನಿ. ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಈ ಒಂದು ಅದ್ಭುತವಾದ ಮಂತ್ರ ಕೂಡ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ. ನೋಡಿಕೊಂಡು ನೀವು ಬರ್ಕೊಂಡು ನೀವು ಹೇಳ್ಕೊಬೋದು. ನಿಮ್ಮೆಲ್ಲ ಕಾರ್ಯಗಳು ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.